ಹಾಯ್ ಎಲ್ಲರಿಗೆ ನಮಸ್ಕಾರ. ಪಡ್ಡು, ಇಡ್ಲಿ ಮತ್ತು ದೋಸೆ ಒಂದೇ ಹಿಟ್ಟಿನಲ್ಲಿ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು, ಆ ಗ್ಲಾಸ್ಲಿ 4 ಗ್ಲಾಸ್ ಅಕ್ಕಿ ತೊಗೋಬೇಕು. 1 2 3 4 ಗ್ಲಾಸ್ ಅಕ್ಕಿ ತೊಗೋಬೇಕು. ಆಮೇಲೆ ಒಂದು ಅರ್ಧ ಗ್ಲಾಸ್ದಷ್ಟು ಅಷ್ಟು ಗ್ಲಾಸ್ದಷ್ಟು ಉದ್ದಿನಬೇಳೆ, ಕಾಲು ಗ್ಲಾಸ್ದಷ್ಟು ಕಡಲೆಬೇಳೆ, ಆಮೇಲೆ 4-5 ಚಮಚ ಸೋಯಾಬೀನ್ ತೊಗೋಬೇಕು. ಅಂದ್ರೆ ಪಡ್ಡು ಇಡ್ಲಿ ಮೆತ್ತಗಾಗುತ್ತೆ ಮತ್ತು ಹಿಟ್ಟು ಭೀ ಉಬ್ಬುತ್ತೆ. ಮತ್ತು 5-6 ಚಮಚದಷ್ಟು ಮೆಂತ್ಯ ತೊಗೋಬೇಕು. ಅವಿಷ್ಟು ಹಾಕಿ ನೀರಾಗಿ ಹಾಕಿ ತೊಳೆದು 4-5 ಗಂಟೆ ನೆನೆಸಿಡೋಣ. ಈಗ ಮಿಕ್ಸಿ ಮಾಡೋಣ. ಫಸ್ಟ್ ಏನು ಮಾಡಾಮು, ಇವೆಲ್ಲ ನೆಂದಿವೆ. ಉದ್ದಿನಬೇಳೆ ಆಯಿತು, ಮೆಂತ್ಯ, ಕಡಲೆಬೇಳೆ, ಸೋಯಾಬೀನು ನೆಂದಿವೆ. ಫಸ್ಟ್ ಏನು ಮಾಡೋಣ, ಉದ್ದಿನಬೇಳೆ ಫಸ್ಟು ಮಿಕ್ಸಿ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಉದ್ದಿನಬೇಳೆ ಸಣ್ಣಗೆ ಆಗಬೇಕು, ಫುಲ್ ನೈಸಾಗಿ ಸಣ್ಣ ಆಗಬೇಕು. ನೈಸಾಗಿ ಆಗಿದೆ. ಆಮೇಲೆ ಇದು ಆಗಿದೆ. ಮತ್ತು ಆಮೇಲೆ ಕಡಲೆಬೇಳೆ, ಮೆಂತ್ಯ, ಸೋಯಾಬೀನ ಇವು ಸ್ವಲ್ಪ ನೀರು ಹಾಕಿ ಇದನ್ನು ಸಣ್ಣಗೆ ಮಾಡ್ಕೊಳ್ಳೋಣ. ನೆಂದಿದೆ. ಇವೆಲ್ಲ ಸಣ್ಣಗೆ ಹಾಕ್ಕೊಳ್ಳೋಣ. ಇದನ್ನು ಸಣ್ಣ ಆಗಿದೆ. ಇದನ್ನು ಒಂದು ಬುಟ್ಟಿಯಲ್ಲಿ ಹಾಕ್ಕೊಳ್ಳೋಣ. ಆಮೇಲೆ ಇವು ಅಳ್ಳವಿ ಅಂತಾರೆ ಅಥವಾ ಮಂಡಕ್ಕಿನೂ ಅಂತಾರೆ. 2 ಗ್ಲಾಸ್ದಷ್ಟು ತೊಗೊಂಡಿನಿ. ಅವು ಏನು ಮಾಡ್ತೀನಿ, ಏನು ಮಿಕ್ಸಿ ಮಾಡೋಗಳಿಗೆ ಹಾಗೆ ನೀರು ಹಾಕಿ ಇಟ್ಟಿರ್ತೀನಿ. ಇದು 2 ಗ್ಲಾಸ್ದಷ್ಟು ಮಂಡಕ್ಕಿ ಇದೆ. ಇದನ್ನು ಸಣ್ಣಗೆ ಹಾಕ್ಕೊಳ್ಳೋಣ. ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಅದಾಗಿದೆ. ಅಕ್ಕಿ ಒಟ್ಟು ಸಣ್ಣ ಹಾಕಬಾರ್ದು, ಅಷ್ಟೇ ಕೈಲಿಂದ ಥೋಡೆ ನೀರು ಹಾಕಿ, ನಮ್ಗೆ ಬೇಕಾದಷ್ಟು ನೀರು ಹಾಕಿಸಿಂದ್ರ ರವೆ ಥರ ಈ ರವೆ ಥರ ಸಣ್ಣ ರವೆನೇ ಇರುತ್ತಲ್ಲ, ಅದೇ ಥರ ಸಣ್ಣ ಹಾಗೆ ಮಿಕ್ಸಿ ಹಾಕಿದೆ. ಅದೇ ಥರ ಏನೇ ಇರಬೇಕು. ಅಕ್ಕಿ ಒಂದೇ ಸ್ವಲ್ಪ ಇದು ಇರಬೇಕು, ಸಣ್ಣ ರವೆ ಥರ ಸ್ವಲ್ಪ ತರಿಯಾಗಿರಬೇಕು. ಅವು ಮಿಕ್ಕಿದ್ದೆಲ್ಲ ಫುಲ್ ಸಣ್ಣಗಿರಬೇಕು. ಆಮೇಲೆ ಎಲ್ಲ ಹಿಟ್ಟೆಲ್ಲ ಕಲಿಸಿದ್ದೀವಿ. ಈ ಕಲಸಾದ ಬಳಿಕ ಏನು ಮಾಡಬೇಕು, ಅಂದ್ರೆ ಏನಾಯ್ತು ಒಂದು ಸಲ ಉಕ್ಕಿ ಬರುತ್ತೆ, ಹಾಗಾಗಿ ದೊಡ್ಡ ಬುಟ್ಟಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಗೋಣಿ ಮ್ಯಾಗ ಪ್ಲೇಟ್ ಮುಚ್ಚಿ ಮತ್ತು ಇನ್ನೊಂದು ಪರಾತ್ ಇಟ್ಟು ಮ್ಯಾಗ ಒಂದು ಕಲ್ಲು ಇಟ್ಟಿದ್ದೀನಿ. ಅಂದರೆ ಚಳಿಗಾಲದಾಗ ಅದು ಹಿಟ್ಟು ಅದು ಉಬ್ಬಿ ಬರುತ್ತೆ ಅಂಥೇಳಿ. ಆಮೇಲೆ ಈಗ ಹಿಟ್ಟು ಉಪ್ಪಿದೆ. ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ. ಆಮೇಲೆ ಸೋಡಾ, ಉಪ್ಪು ಹಾಕ್ಕೊಳ್ಳೋಣ. ಉಪ್ಪೆಲ್ಲ ಹಾಕಿ ಈಗ ಇಷ್ಟು ಕಲಿಸಿಡೋಣ.
ಕಲಿಸಿದೆ ಆದ ಬಳಿಕ ಈಗ ಚಟ್ನಿ ಮಾಡ್ಕೊಳ್ಳೋಣ. ತೆಂಗು, ಹುಂಚಿಕಾಯಿ, ಬೆಲ್ಲ, ಉಪ್ಪು, ಜೀರಿಗೆ, ಪುಟಾಣಿ ಮತ್ತು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ. ಈಗ ಕರಿಬೇವನ್ನು ಹಾಕಿ ಇವು ಮಿಕ್ಸಿ ಮಾಡಿಟ್ಕೊಳ್ಳೋಣ. ಆಮೇಲೆ ಹಿಟ್ಟೆಲ್ಲ ಕಲಿಸಿದ್ದೀವಲ್ಲ, ಇದೇ ಒಂದೇ ಹಿಟ್ಟಲ್ಲಿ ಪಡ್ಡು ಭೀ ಆಗುತ್ತೆ ಮತ್ತು ಇಡ್ಲಿನೂ ಆಗುತ್ತೆ ಮತ್ತು ದೋಸೆನೂ ಆಗುತ್ತೆ. ಆಮೇಲೆ ಈಗ ಫಸ್ಟು ಗುಳ್ಪಂಗ್ಳೂ ಅಂತಾರೆ ಮತ್ತು ಪಡ್ಡು ಭೀ ಅಂತಾರೆ, ಎರಡು ಭೀ ಅಂತೀವಿ. ಹೀಗೆ ಫಸ್ಟು ಅದು ಹಂಚು ಕಾಯ್ಲಿಕ್ಕೆ ಇಡೋಣ. ಹಿಟ್ಟು ಗರಮ್ ಆದ ಬಳಿಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಆಮೇಲೆ ಅಂದ್ರೆ ಪಡ್ಡು ಹಾಕ್ಕೊಳ್ಳೋಣ. ಬೆಡ್ ಹಾಕಿ ಆಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಆಮೇಲೆ ಆದ ಬಳಿಕೆ ತೆಗಿಯೋಣ. ಈಗ ಆಗಿದೆ, ತೆಗೆದ್ಬಿಡೋಣ. ನೆಕ್ಸ್ಟ್ ಇಡ್ಲಿ ಮಾಡೋಣ. ಎಣ್ಣೆ ಹಚ್ಚಿದ್ದೀನಿ ಅವೆಲ್ಲ ಪ್ಲೇಟಿಗೆ. ಈಗ ಹಿಟ್ಟು ಹಾಕ್ಕೊಳ್ಳೋಣ. ಹಿಟ್ಟಲ್ಲಿ ಏನೇ ಮಾಡಿರಿ ಒಟ್ಟು ಫುಲ್ ತಳಲಿಂದ ಕೆಳಗ್ಲಿಂತ ಫುಲ್ ಕಲಿಸ್ಕೊತ ಮಾಡಿ ಆಮೇಲೆ ಲಾಸ್ಟಿಗೆ ಹಿಟ್ಟು ಗಟ್ಟಿ ಬರಲ್ಲಂಗಿಲ್ಲ. ಪಡ್ಡಾಯಿತು ಏನು ಭೀ. ಈಗ ಶೇಂಗಾ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟೆ ಇದು ಒಂಥರ ಚಟ್ನಿ. ಅಂದರೆ ಟೆಂಗೆ ಇದ್ದಿದ್ದಿಲ್ಲ ಅಂದ್ರೆ ಈ ಥರ ಚಟ್ನಿ ನಾವು ಮಾಡ್ತೀವಿ. ಅದು ನಾ ಮಾಡಿದ್ದನ್ನು ನಮ್ಮ ಮನ್ಯಾಗ ಮಾಡಿದ್ದು ನಿಮಗೆ ತೋರಿಸ್ಲತ್ತೀನಿ. ಆಮೇಲೆ ಈಗ ನೆಕ್ಸ್ಟ್ ದೋಸೆ ಹಂಚ್ಕಾಯ್ಲಕ್ಕೆ ಇಡೋಣ. ಆಮೇಲೆ ದೋಸೆನ ಹಾಕ್ತಿರಲ್ಲ ಒಂದು ಸ್ವಲ್ಪ ಹಿಟ್ಟು ಇದು ನೀರು ಹೊಡೀರಿ. ನೀರು ಹೊಡೆದ ಬಳಿಕ ಆ ಥರ ಏನು ಬಟ್ಟಲೆ ಇರುತ್ತಲ್ಲ ಆ ಥರ ಬಟ್ಟಲಿಂದ ಹಾಕಬೇಕು. ದೋಸೆ ಚೆನ್ನಾಗಿ ಹರಡ್ಲಿಕ್ಕೆ ಬರುತ್ತವೆ. ಸ್ವಲ್ಪ ಎಣ್ಣೆ ಹಾಕಿ ಈಗ ದೋಸೆ ಆಗಿದೆ. ಈಗೇನು ತೆಂಗು ಅದು ಎಲ್ಲ ಹಾಕಿ ಚಟ್ನಿ ಮಾಡಿದ್ದೇವಲ್ಲ ಪುಟಾಣಿ ಅದನ್ನ ಒಗ್ಗರಣೆ ಹಾಕಿದ್ದೀನಿ. ಅದು ಆರಿದೆ. ಆರಿದ ತಕ್ಷಣ ನಿಮಗೆ ತೆಳು ಬೇಕಾದರೆ ತೆಳು ಹಾಕಿರಿ, ಗಟ್ಟಿ ಬೇಕಾದರೆ ಗಟ್ಟಿ, ನಿಮ್ಗೆ ಇಷ್ಟ ಅದು ನೋಡಿ ಹಾಕಿ. ಆಮೇಲೆ ಇದು ಚಟ್ನಿ ಮಾಡಲಿಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಶೇಂಗಾ ಹುರಿದಿದ್ದೀನಿ. ಆಮೇಲೆ ಜೀರಿಗೆ, ಉಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಹುಂಚಿಕಾಯಿ, ಕೊತ್ತಂಬರಿ, ಕರಿಬೇವು ಇಷ್ಟು ಇವೆಲ್ಲ ಹಾಕಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮತ್ತೆ ಇದನ್ನು ಒಗ್ಗರಣೆ ಹಾಕೋದು. ಈಗ ಒಂದೊಂದು ಸಲ ಪುಟಾಣಿ ಇದು ಟೆಂಗೋದು ಇರ್ಲಾ ಟೈಮ್ನಾಗ ಈ ಥರ ಚಟ್ನಿನೂ ಮಾಡ್ಬೋದು. ನಮ್ಮ ಮನೆಯಲ್ಲಿ ಏನು ಮಾಡಿದ್ದೀನಿ ಅದನ್ನೇ ನಿಮಗೆ ತೋರಿಸ್ಲತ್ತೀನಿ. ಈ ಕರಿಬೇವು ಅದು ಎಲ್ಲ ಒಳಗೆ ಹಾಕಿರ್ತೀನಲ್ರಿ, ಅದ್ರ ಸಲುವಾಗಿ ಏನು ಮಾಡ್ತೀನಿ, ಜಾಸ್ತಿ ಹುಡುಗರು ಮ್ಯಾಗ ತಿನ್ನಲ್ಲ ಅಂತ ಮ್ಯಾಗ ಕಡಿಮೆ ಹಾಕ್ತೀನಿ, ಒಳಗಡೆನೇ ಜಾಸ್ತಿ. ಆಮೇಲೆ ಈಗ ಒಗ್ಗರಣೆ ನಿಮ್ಗೆ ಬೇಕಾದಷ್ಟು ನೀರು ಸೇರಿಸ್ಕೊರಿ. ಆಯಿತು. ಉಪ್ಪು ನಿಮಗೆ ಎಷ್ಟು ರುಚಿಗೆ ಎಷ್ಟು ನೀವು ಎಷ್ಟು ಯಾರು ಜಾಸ್ತಿ ಯಾರು ಕಮ್ಮಿ ಬೇಕಾದಷ್ಟು ಇದು ಮಾಡಿರಿ. ಈಗ ಪಡ್ಡು, ದೋಸೆ, ಇಡ್ಲಿ ರೆಡಿಯಾಗಿದೆ. ಸಾಂಬಾರು ನಾನು ನಿಮಗೆ ತೋರಿಸಿಲ್ಲ, ಎಲ್ಲ ಸಾಂಬಾರು ಮಾಡ್ತಾರಲ್ಲ ಹಾಗಾಗಿ ಅಷ್ಟೇ ಮಾಡಿ ತೋರಿಸಿದ್ದೀನಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.